ನಮಗೆ ಬೇಡಿಕೆ ಏನಿದೆ ಅಂದರೆ ಈಗ ಸರ್ಕಾರದಿಂದನೂ ಪರಿಹಾರ ಅವರಿಗೆ ಕೊಡಿಸ್ಬೇಕಂತ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಮಗೆ ಕೇಳ್ತಾ ಇದ್ದಾರೆ. ನಾವು ಈಗ ಸರ್ಕಾರಕ್ಕೆ ಪತ್ರ ಬರಿತೀವಿ. ಈಗಾಗಲೇ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ನನಗೆ ಡೀಟೇಲ್ಡ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅಂತೆ ನಾವು FIR ಮಾಡಲಿಕ್ಕೂ ನಾವು ಪೊಲೀಸವರಿಗೆ ಹೇಳಿದ್ದೀವಿ. FIR ಮಾಡಲಾಗಿದೆ. ಮುಂದಿನ ಕ್ರಮ, ಕಾನೂನಾತ್ಮಕ ಕ್ರಮ ಏನು ತಗೋಬೇಕೋ ಅದನ್ನು ನಾವು ಕಡ್ಡಾಯವಾಗಿ ತಗೊಳ್ತೀವಿ. ಈ ರಿಪೋರ್ಟಲ್ಲಿ ಬಹಳ ದುರದೃಷ್ಟವಶಾತ್ತು ಆ ವ್ಯಾಕ್ಯೂಮ್ ಪ್ಯಾನಲ್ಲಿ ಏನು ಲೀಕೇಜ್ ಸ್ಟಾರ್ಟ್ ಆಗಿದೆ ಅದನ್ನು ರಿಪೇರ್ ಮಾಡುವಾಗ ಈ ಘಟನೆ ಸಂಭವಿಸಿದೆ. ಸೊ ಈ ಥರ ಘಟನೆಗಳು ಇನ್ನು ಮುಂದೆ ಆಗಬಾರ್ದಂದರೆ ಯಾವ ರೀತಿಯ ಎಚ್ಚರಿಕೆಯನ್ನು ನಾವು ವಹಿಸಬೇಕು, ಫ್ಯಾಕ್ಟ್ರಿಗಳಲ್ಲಿ, ಬರೀ ಶುಗರ್ ಫ್ಯಾಕ್ಟ್ರಿ ಅಂತಲ್ಲ, ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಗಳನ್ನು ವಹಿಸಬೇಕನ್ನೋದ್ರ ಬಗ್ಗೆ ನಾನು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಗೈಡ್ಲೈನನ್ನು ಕೇಳಿದ್ದೀನಿ. ಅದನ್ನು ನಾನೇ ನನ್ನ ಸೀಲ್ ಆ್ಯಂಡ್ ಸಿಗ್ನೇಚರಲ್ಲಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಸರ್ಕ್ಯುಲೇಟ್ ಮಾಡ್ತೀನಿ. ಅದನ್ನು ಅವರು ಪಾಲನೆ ಮಾಡೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಈಗ ನಾವು ಏನು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ ಅದರಂತೆ ಅವ್ರ ಪಾಲನೆ ಮಾಡಬೇಕಂತ ಹೇಳಿ ನಾವು ಖಂಡಿತವಾಗಿ ಹೇಳ್ತೀವಿ. ಅದನ್ನು ಪಾಲನೆ ಮಾಡಬೇಕು. ಮಾಡಲಿಲ್ಲ ಅಂದರೆ ನಾವು ಕಾನೂನಾತ್ಮಕ ಕ್ರಮ ಖಂಡಿತ ತಗೊಳ್ತೀವಿ. ಅದರದ್ದು ನಾವು ಒಂದು ರಿಪೋರ್ಟ್ ತಹಶೀಲ್ದಾರಿಂದ ಕೇಳಿದ್ದೀವಿ. ತಹಶೀಲ್ದಾರ್ ಅವರು ಪ್ರಿಲಿಮಿನರಿ ರಿಪೋರ್ಟ್ ಏನು ನೀಡಿದ್ದಾರೆ ಅದರ ಪ್ರಕಾರ ನಾನು ನಿನ್ನೆ ಮಧ್ಯಾಹ್ನ ಆ ವಿಲೇಜ್ ಅಕೌಂಟೆಂಟ್ನು ನಾನು ಸಸ್ಪೆಂಡ್ ಮಾಡಿದ್ದೆ. ಮುಂದಿನ ಕ್ರಮ ನಾವು ಡಿಸಿಪ್ಲಿನರಿ ಎಂಕ್ವೈರಿ ಇರ್ಬೋದು ಹಾಗೂ ಕಾನೂನಾತ್ಮಕ ಕ್ರಮ ಇರ್ಬೋದು, ಅದನ್ನು ನಾವು ತಗೊಳ್ತೀವಿ. ಧನ್ಯವಾದ.